ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನನ್ನ ಗಾರ್ಡನಿಂಗ್ ನಿಮಗೆ ಇಷ್ಟ ಆದರೆ, ಟೆರೆಸ್ ಗಾರ್ಡನ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ನಾನು ಇಷ್ಟು ಚೆನ್ನಾಗಿ ನನ್ನ ಗಾರ್ಡನಲ್ಲಿ ಹೂ ಬಿಡೋದಕ್ಕೆ ಕಾರಣ ನಾನು ಮಾಡೋ ಕೆಲವೊಂದು ರೆಮಿಡೀಸ್. ಆ ರೆಮಿಡೀಸಲ್ಲಿ ಒಂದೊಂದಾಗಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಹೋಗ್ತೀನಿ. ಇವತ್ತು ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಇರೋ ಒಂದು ರೆಮಿಡಿ ಅಂದರೆ, ನೋಡಿ ನನ್ನ ಗಾರ್ಡನಲ್ಲಿ ಎಷ್ಟೊಂದು ಹೂಗಳು ಬಿಟ್ಟಿದೆ, ನಿಮಗೆ ಕಾಣಿಸ್ತಾ ಇದೆ. ಸಾಕಷ್ಟು ಹೂಗಳು ಬಿಟ್ಟಿದೆ. ಇವತ್ತು ಕೆಲವೊಂದು ರೆಮಿಡೀಸ್ನ ನಾನು ನನಗೆ ಬೇಕಾದ ರೀತಿಯಲ್ಲಿ ಟ್ರೈ ಮಾಡಿಕೊಂಡು, ಟ್ರಯಲ್ ಆ್ಯಂಡ್ ಎರರ್ ಆ ಥರ ಮಾಡಿಕೊಂಡು ನಾನು ಇಷ್ಟೊಂದು ಹೂ ಬಿಡೋದಕ್ಕೆ, ನನ್ನ ಗಾರ್ಡನಲ್ಲಿ ಹೂ ಬಿಡೋದಕ್ಕೆ ಕಾರಣ. ಸೊ ಇವತ್ತು ನಿಮಗೆ ನಾನು ಹೇಳ್ಕೊಡ್ತಾ ಇರೋ 2 ರೆಮಿಡಿಗಳಲ್ಲಿ ಮೊದಲನೇದು ಎಗ್. ನಮ್ಮ ಮನೇಲಿ ಎಗ್ಗನ್ನು ಆಲ್ಮೋಸ್ಟ್ ಡೈಲಿ ಯೂಸ್ ಮಾಡ್ತೀವಿ. ಮಂಡೇ ಮತ್ತು ಥರ್ಸ್ಡೇ ಬಿಟ್ಬಿಟ್ಟು ಎಲ್ಲ ದಿವಸಗಳಲ್ಲಿ ಯೂಸ್ ಮಾಡ್ತೀವಿ. ಆ ಎಗ್ಗನ್ನು ಕಲೆಕ್ಟ್ ಮಾಡಿಟ್ಕೊಂಡು ವಾಶ್ ಮಾಡಿ ಇಟ್ಕೊಳ್ತೀನಿ. ಇಷ್ಟು ಎಗ್ಗಳಾದಮೇಲೆ ಅದನ್ನು ಪೌಡರ್ ಮಾಡ್ಕೊತೀನಿ, ಮಿಕ್ಸಿಗೆ ಹಾಕಿಬಿಟ್ಟು. ಪೌಡರ್ ಮಾಡೋವಾಗ ಅದ್ರ ಜೊತೆಗೆ 4 ಡಿಸ್ಪಿರಿನ್ ಟ್ಯಾಬ್ಲೆಟ್ಸ್ನ ಹಾಕಿಬಿಟ್ಟು ಈ ಥರ ಪೌಡರ್ ಬೇಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ. ನೋಡಿ, ಮಾಡಿಟ್ಕೊಂಡಿದ್ದೀನಿ ನಾನು. ಇದನ್ನು ಈ ಥರ ಪೌಡರ್ ಮಾಡಿಟ್ಕೊಂಡ್ಬಿಟ್ಟು ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಅದನ್ನು 2 ಥರ ಯೂಸ್ ಮಾಡ್ಬೋದು ನಾವು. ಸೊ ನೀರಿಗೆ ಹಾಕ್ಕೊಂಡು 1 ಸ್ಪೂನು ಚಿಕ್ಕ ಬಕೆಟಲ್ಲಿ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇದನ್ನು ಹಾಫ್ ಮಗ್ ನಾವು ಗಿಡಗಳಿಗೆ ಹಾಕ್ತಾ ಹೋಗ್ಬೋದು. ಇಲ್ಲ ಅಂತ ಅಂದರೆ ಇನ್ನೊಂದು ರೆಮಿಡಿ ಏನು ಅಂತ ಅಂದರೆ, ನಾನು ಗಿಡಗಳಿಗೆ ಡೈರೆಕ್ಟಾಗಿ ಕೊಡ್ತಾ ಹೋಗ್ತೀನಿ. ಹೀಗೆ ನೋಡಿ, ನನ್ನ ಗಿಡದಲ್ಲಿ ಪಾಟಲ್ಲಿ ಮಣ್ಣು ಗಟ್ಟಿಯಾಗಿರೋದಿಲ್ಲ, ಸಾಯಿಲ್ ಎಷ್ಟು ಲೂಸ್ ಆಗಿರುತ್ತೆ, ಪದರ ಆಗಿರುತ್ತೆ. ಹೀಗೆ ಇರಬೇಕು. ದಾಸವಾಳ ಗಿಡದಲ್ಲಿ ಟೈಟ್ ಆಗಬಾರ್ದು ಮಣ್ಣು. ಸೊ ಹೀಗೆ ಒಂದು ಸ್ವಲ್ಪ ಮಣ್ಣನ್ನು ಆ ಕಡೆ ಈ ಕಡೆ ಕೆರೆದ್ಬಿಟ್ಟು ಹೀಗೆ ಹಾಕ್ತೀನಿ. ನೋಡಿ, ಸ್ವಲ್ಪನೇ ಸುತ್ತ ಹಾಕ್ತೀನಿ. ಹಾಫ್ ಸ್ಪೂನು ಒಂದೊಂದು ಗಿಡಕ್ಕೆ ಹಾಕ್ಕೊಳ್ತಾ ಬರ್ತೀನಿ. ಹಾಕ್ಕೊಂಡ್ಬಿಟ್ಟು ಹೀಗೆ ಮಿಕ್ಸ್ ಮಾಡ್ತೀನಿ. ಸೊ ಮಣ್ಣು ಜೊತೆ ಅದು ನೀಟಾಗಿ ಮಿಕ್ಸ್ ಆಗಬೇಕು. ಇನ್ನೊಂದು ಗಿಡಕ್ಕೆ ಹಾಕಿ ತೋರಿಸ್ತೀನಿ. ನೋಡಿ, ಈ ಗಿಡಕ್ಕೂ ಹಾಕಿ ತೋರಿಸ್ತೀನಿ. ಹೀಗೆ ಒಂದೊಂದು ಗಿಡಕ್ಕೆ ಇಷ್ಟಿಷ್ಟು ತೊಗೊಂಡ್ರೆ ಸಾಕು. ಇಲ್ಲಿ ತೊಗೊಂಡಿದ್ದೀನಲ್ಲ, ಇಷ್ಟಿಷ್ಟು ತೊಗೊಂಡ್ರೆ ಸಾಕು. ಹೀಗೆ ಅಗಲವಾಗಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಆಗಬೇಕು ಮಣ್ಣು ಜೊತೆ. ಹೀಗೆ ಎಲ್ಲ ಪಾಟ್ಗಳಿಗೂ ಹಾಕ್ಕೊಳ್ತಾ ಬರ್ತೀನಿ ಈ ಪೌಡರ್ನ. ಎಗ್ಶೆಲ್ ಪೌಡರ್ ಆ್ಯಂಡ್ ಡಿಸ್ಪಿರಿನ್ ಟ್ಯಾಬ್ಲೆಟ್ನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಒಂದು ವೇಸ್ಟ್ ಮಿಕ್ಸಿ ಇದೆ, ಅದನ್ನು ನಾನು ಈ ಪೌಡರ್ ಮಾಡೋದಕ್ಕೆ ಅಂತಲೇ ಯೂಸ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸೆಕೆಂಡ್ ರೆಮಿಡಿ NPK ಅಂತ ಹೇಳಿಬಿಟ್ಟು, ಇದು ಕೆಮಿಕಲ್ ಫರ್ಟಿಲೈಸರ್. ಇದು ಅಷ್ಟೇ, ಇದು ಚೆನ್ನಾಗಿ ಗಿಡ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿಕೊಂಡಿದ್ರೆ, ಹೂ ಬಿಡೋದು ಆದಷ್ಟು ಕಡಿಮೆ ಆಗಿದ್ರೆ ಅದೆಲ್ಲ ಸರಿ ಹೋಗಿಬಿಟ್ಟು ಗಿಡ ಹಸಿರುಗಾಗ್ಬಿಟ್ಟು ಚೆನ್ನಾಗಿ ರೋಗ ಎಲ್ಲ ಹೋಗ್ಬಿಟ್ಟು ಹೂ ಬಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಗಿಡ ಬೆಳೆಯೋದಕ್ಕೂ ಹೆಲ್ಪ್ ಮಾಡುತ್ತೆ. ಇದನ್ನು NPK 19-19-19 ಅಂತ ಕರೀತಾರೆ. ಇದು ನೀರಿನಲ್ಲೂ ಮಿಕ್ಸ್ ಮಾಡಿಕೊಂಡು ನೀವು ಒಂದು ಬಕೆಟ್ ನೀರಿಗೆ 2 ಸ್ಪೂನ್ ಹಾಕ್ಕೊಂಡು ಲಿಕ್ವಿಡ್ ಫರ್ಟಿಲೈಸರ್ ಆಗೂ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಗಿಡಗಳಿಗೆ ಹಾಕ್ಬೋದು. ಅದು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಬನ್ನಿ. ಹೀಗೆ 1 ಸ್ಪೂನಲ್ಲಿ ತೊಗೊಂಡು ಒಂದೊಂದು ಗಿಡಕ್ಕೆ ಇಷ್ಟಿಷ್ಟೇ ಸಾಕು. ಒಂದೊಂದು ಗಿಡಕ್ಕೆ ಹಾಫ್ ಸ್ಪೂನ್ನ ಹೀಗೆ ಹಾಕ್ಕೊಳ್ತಾ ಬರಬೇಕು, ಸೈಡಿಗೆ ಹಾಕ್ಕೊಳ್ತಾ ಬರಬೇಕು. ಸೊ ಅದನ್ನು ನಾವು ಮಿಕ್ಸ್ ಮಾಡಬೇಕು. ಗಿಡದ ಜೊತೆ ಮಣ್ಣು ಜೊತೆ ಮಿಕ್ಸ್ ಮಾಡಬೇಕು. ಮೇಲೆ ಕಾಣಿಸ್ಬಾರ್ದು, ಆ ಕಾಳುಗಳು ಮೇಲೆ ಕಾಣಿಸ್ಬಾರ್ದು, ಹಾಗೆ ಮಿಕ್ಸ್ ಮಾಡಬೇಕು. ಇಲ್ಲಿ ನೋಡಿ ತೋರಿಸ್ತೀನಿ. ಹೀಗೆ ಹಾಕಿಬಿಟ್ಟು ಸುತ್ತ ಹಾಕಬೇಕು. ಹೀಗೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಇದು ಅಷ್ಟೇ, ಎಲೆಗಳೆಲ್ಲ ಹಳದಿಗಾಗಿರುತ್ತಲ್ಲ, ಆ ರೋಗ ಎಲ್ಲ ವಾಸಿ ಆಗಿಬಿಟ್ಟು
ಇದು ನೋಡಿ ಎಷ್ಟು ಹೆಲ್ತಿಯಾಗಿದೆ ಗಿಡ. ನನ್ನ ಎಲ್ಲ ಗಿಡಗಳು ಆಲ್ಮೋಸ್ಟ್ ಹೀಗೆ ಇದೆ. ನೋಡಿದಿರಲ್ಲ ಎಷ್ಟು ಹೂವು ಬಿಟ್ಟಿದೆ. ಇದು ಇವತ್ತಿನ ಹೂವುಗಳು. ಇಲ್ಲಿ ನೋಡಿ ಈ ಗಿಡದಲ್ಲಿ ಎಷ್ಟು ರೋಗ ಇದೆ. ಈ ರೋಗ ಹೋಗಬೇಕು ಅಂತ ಅಂದರೆ ಅದಕ್ಕೊಂದು ಫರ್ಟಿಲೈಸರ್ ಇದೆ, ಸೋಡಾ ಫರ್ಟಿಲೈಸರ್. ಅದನ್ನು ಇನ್ನೊಂದು ದಿವಸ ನಾನು ಮಾಡಿ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವ, ನಾನು ಮಾಡೋ ಈ ಕೆಲವೊಂದು ರೆಮಿಡೀಸಿಂದ ನನ್ನ ಗಿಡಗಳು ಇಷ್ಟೊಂದು ಹೂ ಬಿಡೋದಕ್ಕೆ ಕಾರಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.